ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸು ಕೇವಲ ಕಡತಗಳಿಗೆ ಕೇವಲ ಬಾಯಿ ಮಾತಿಗಷ್ಟೇ ಸೀಮಿತನಾ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಬೆಂಗಳೂರಿನಲ್ಲಿ ಹೊದ್ದು ಮಲಗಿದೆಯಾ ಅಂತ. ಮಾನ್ಯ ಪೊಲೀಸ್ ಆಯುಕ್ತರೇ ಒಮ್ಮೆ ಈ ಸ್ಟೋರಿಯನ್ನು ನೋಡಿ. ಶಕ್ತಿಸೌಧದ ಮುಂದೆಯೇ ಸಂಚಾರಿ ನಿಯಮಗಳ ಕಗ್ಗೊಲೆ ಹೇಗಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಾವು ನಿಮಗೆ. ಬೈಕ್ ಸವಾರರ ಒಬ್ಬರ ತಲೆ ಮೇಲೂ ಕೂಡ ಹೆಲ್ಮೆಟ್ ಇಲ್ಲ. ವಿಧಾನಸೌಧದ ಮುಖ್ಯ ರಸ್ತೆಯಲ್ಲಿಯೇ ರಾಜಾರೋಷವಾಗಿ ವೀಲಿಂಗ್ ಮಾಡ್ತಾ ಇದ್ದಾರೆ. ತಡರಾತ್ರಿ 10 ಬೈಕ್ಗಳು ಅಡ್ಡಾದಿಡ್ಡಿಯಾಗಿ ಓಡಾಟ ನಡೆಸ್ತಾ ಇದ್ದಾವೆ. ನೋ ಹೆಲ್ಮೆಟ್ಟು, ತ್ರಿಬಲ್ ರೈಡಿಂಗು, ನಡುರಸ್ತೆಯಲ್ಲಿಯೇ ವೀಲಿಂಗು, ಭಾರೀ ಕರ್ಕಶ ಶಬ್ದದೊಂದಿಗೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಿದ್ದಾರೆ. ವಿಧಾನಸೌಧದ ಮುಂಭಾಗವೇ ಈ ಪರಿಸ್ಥಿತಿ ಅನ್ನೋದಾದರೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅಂಥೇಳಿ ನೋಡಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಬ್ಬರು ತಲೆಗೆ ಹೆಲ್ಮೆಟ್ ಹಾಕಿಲ್ಲ. ಒಂದೊಂದು ಬೈಕಲ್ಲಿ 3-4 ಜನ ಕೂತ್ಕೊಂಡು ಹೋಗ್ತಿದ್ದಾರೆ. ಕರ್ಕಶವಾಗಿ ಶಬ್ದ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತಡರಾತ್ರಿ ಆದರೂ ಕೂಡ ಕೆಲವೊಂದಷ್ಟು ಸವಾರಿಗೆ ಪೊಲೀಸರ ಭಯವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಮುಂಭಾಗವೇ ರ್ಯಾಶ್ ಡ್ರೈವ್ಗಳ ಮುಖಾಂತರವಾಗಿ ಓಡಾಟವನ್ನು ಮಾಡುವಂಥದ್ದು ಸಿಗ್ತಾ ಇದೆ. ಸದ್ಯ ಈಗ ಸಮಯ 2:30 ಗಮನಿಸ್ತಾ ಇದ್ದೀರಿ. ಮಧ್ಯರಾತ್ರಿ ತಡರಾತ್ರಿ 2:30 ಇಷ್ಟೊತ್ತಾಗಿದ್ರೂ ಕೂಡ ಯಾವುದೇ ಭಯ ಭೀತಿ ಏನೂ ಇಲ್ಲದೆ ಕಾನೂನಿನ ಬಗ್ಗೆಯೂ ಕೂಡ ಗೌರವ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುವಂಥ ಅನೇಕ ದೃಶ್ಯಗಳು ಕಾಣ್ತಾ ಇದ್ದಾವೆ. ತ್ರಿಬಲ್ ರೈಡಿಂಗ್ಗಳಿರ್ಬೋದು, ಹೆಲ್ಮೆಟ್ ಇಲ್ಲದೆ ಇರುವಂಥದ್ದು ಇರ್ಬೋದು, ರ್ಯಾಶ್ ಡ್ರೈವಿಂಗ್ಗಳು, ವೀಲಿಂಗ್ಗಳು ಹೆಚ್ಚಾಗಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಪೊಲೀಸರ ಭಯವೇ ಇಲ್ಲದಂತೆ ಈ ರೀತಿ ವರ್ತಿಸುವವರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿಲ್ಲ ಅನ್ನುವಂಥದ್ದು ಕೂಡ ಬಹಳ ಬೇಸರದ ವಿಚಾರ. ನಗರದ ಮಧ್ಯಭಾಗದಲ್ಲೇ, ಹೃದಯ ಭಾಗದಲ್ಲೇ, ಶಕ್ತಿಸೌಧದ ಮುಂಭಾಗವೇ ತಡರಾತ್ರಿಯಲ್ಲಿ ಈ ಪ್ರಮಾಣದಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ರಾಜಾರೋಷವಾಗಿ ಓಡಾಟವನ್ನು ಮಾಡ್ತಿದ್ರು ಕೂಡ ಯಾರೂ ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡುವಂಥ ನಿಟ್ಟಿನಲ್ಲಿ ನೋಡಿ ಗಮನಿಸ್ತಾ ಇರ್ಬೋದು. ರ್ಯಾಶ್ ಡ್ರೈವಿಂಗ್ಗಳನ್ನು ನೋಡ್ತಾ ಇರ್ಬೋದು. ಒಬ್ಬರ ಹಿಂದೆ ಒಬ್ಬರು ಹೇಗೆ ಬೇಕಾಗಿ ಮನಸೋ ಇಚ್ಛೆ ಬೈಕ್ಗಳಲ್ಲಿ ವೀಲಿಂಗ್ಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಬಹಳ ರಾಜಾರೋಷವಾಗಿ ಓಡಾಟವನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ತ್ರಿಬಲ್ ರೈಡಿಂಗ್ಗಳಿರ್ಬೋದು, ಹೆಲ್ಮೆಟ್ಗಳಿಲ್ಲದೆ ಇರುವಂಥದ್ದು, ವೇಗದ ಚಾಲನೆ, ಯಾರ ಭಯವೂ ಇಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬೆಂಗಳೂರು ಪೊಲೀಸರು ನಿಜಕ್ಕೂ ಕೂಡ ಗಮನ ಹರಿಸಬೇಕಾದಂಥ ವಿಚಾರಗಳು ಇದು. ಬೆಂಗಳೂರಿನಲ್ಲಿ ಅನೇಕ ವಿಚಾರಗಳು ಟ್ರಾಫಿಕ್ ಸಂಬಂಧಪಟ್ಟಂತೆ ಅಥವಾ ಲಾಂಡ್ ಆರ್ಡರ್ ಮೇಂಟೈನ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತೇವೆ ಎನ್ನುವಂಥದ್ದನ್ನು ಸಾಮಾನ್ಯ ಗಮನಿಸ್ತಾ ಇದ್ವಿ. ಬಟ್ ಆದರೆ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ನಡು ರಾತ್ರಿಯಲ್ಲಿ 2:30 ಸಮಯ, ಮಧ್ಯರಾತ್ರಿಯಲ್ಲೂ ಕೂಡ ಈ ರೀತಿಯಾದಂತಹ ವಿಚಿತ್ರ ವರ್ತನೆಗಳು, ಕಾನೂನಿನ ಭಯವಿಲ್ಲದೆ ಅರಿವಿಲ್ಲದೆ ವರ್ತಿಸುವಂತಹ ವರ್ತನೆಗಳು ಸಾಮಾನ್ಯವಾಗಿ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಸಂಬಂಧಪಟ್ಟಂಥವರು ಈ ರೀತಿಯಾದಂಥ ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಬೇಕಿದೆ. ತಡರಾತ್ರಿಯಲ್ಲೂ ಕೂಡ ಯಾರ ಭಯ ಭಕ್ತಿಯೂ ಇಲ್ಲದೆ ಯಾರನ್ನೂ ಕೂಡ ಕೇರ್ ಮಾಡದೇ ಇರೋ ರೀತಿಯಲ್ಲಿ ಈ ರೀತಿಯಾಗಿ ವರ್ತನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.